ಬೇಕ್ರಿ ಸ್ಟೈಲಲ್ಲಿ ನಿಪ್ಪಟ್ಟು ಮತ್ತು ಕೋಡ್ಬಳೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅಂದರೆ ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ಕ್ರಂಚಿಯಾಗಿ ಒಂದು ತಿಂದರೆ ಮತ್ತೊಂದು ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಬೇಕ್ರಿ ಸ್ಟೈಲಲ್ಲಿ ಬರುತ್ತೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಣ ಕೊಬ್ಬರಿ 1 ಕಪ್ಪಷ್ಟು ನಾವು ಇಲ್ಲಿ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಖಾರಕ್ಕೆ ತಕ್ಕಷ್ಟು ನಾವು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಬೆಳಗ್ಗೆ ಬೇಡ. 1 ಕಪ್ಪು ಹುರ್ಗಡ್ಲೆ, 1 ಕಪ್ಪು ತೆಂಗಿನ ತುರಿ ಅಂದರೆ ಒಣ ಕೊಬ್ಬರಿ ತುರಿ, ಮತ್ತು ಒಂದು ಅರ್ಧ ಚಮಚ ಅಷ್ಟು ಹಿಂಗೆ ಹಾಕೋಣ. ಹಿಂಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಕೋಡ್ಬಳೆಯಲ್ಲಿ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ. ಸೊ ಇಷ್ಟನ್ನು ಹಾಕಿ ನಾವು ನೀಟಾಗಿ ಈ ರೀತಿ ಫೈನ್ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 95% ಅಷ್ಟು. ಈಗ ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಕಪ್ಪು ಚಿರೋಟಿ ರವೆ ತೊಗೊಳ್ಳಿ. 3 ಕಪ್ಪು ಅಕ್ಕಿ ಹಿಟ್ಟು ತೊಗೊಳ್ಳಿ. ಅಂದರೆ 3/4 kg ಅಕ್ಕಿ ಹಿಟ್ಟು, 1/4 kg ಚಿರೋಟಿ ರವೆ ಇಷ್ಟನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾವು 3 ಕಪ್ಪು ಹಾಕಿದ್ದೀನಿ. 1 ಕಪ್ಪು ಚಿರೋಟಿ ರವೆ ಹಾಕ್ಕೊಂಡು ಈ ರೀತಿ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. 1 ಹಿಡಿಯಷ್ಟು ಸಣ್ಣಗೆ ಹಚ್ಕೊಂಡಿರೋ ಅಂಥ ಕರ್ಬೇವಿನ ಸೊಪ್ಪನ್ನು ಸಹ ಇವಾಗಲೇ ಸೇರಿಸ್ಕೊಳ್ಳೋಣ. ಸೊ ಸ್ವಲ್ಪ ಇದರಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, 1 ಸ್ಪೂನಷ್ಟು ಅಜ್ವಾನು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ಲೇವರನ್ನು ಕೊಡುತ್ತೆ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಳ್ಳೋಣ. ಎರಡು ಕಾಂಬಿನೇಷನ್ ತುಂಬಾ ಅದ್ಭುತವಾಗಿರುತ್ತೆ ಈ ಕೋಡ್ಬಳೆ ನಿಪ್ಪಟ್ಟಿಗೆ. ಸೊ ಈ ರೀತಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಸಹ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರ್ಗಡ್ಲೆ, ಒಣಕೊಬ್ಬರಿ, ಮೆಣಸಿನ್ಕಾಯಿ ಇಷ್ಟು ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲನೂ ಹೊಂದ್ಕೊಳ್ಳೋ ರೀತಿ. ಫಸ್ಟೇ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸರಿಯಾಗಿ ಹೊಂದ್ಕೊಳ್ಳಲ್ಲ. ಸೊ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಈ ರೀತಿ ಹಾಕ್ಕೊಂಡು ಕಡಾಯಿಗೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಯಾವುದೇ ಫ್ಲೇವರ್ ಇಲ್ಲದೆ ಇರೋ ಅಂಥ ಎಣ್ಣೆನ ನಾವು ಇಲ್ಲಿ ಬಳಸ್ಕೊಳ್ಬೋದು. ಸನ್ಫ್ಲವರ್ ಎಣ್ಣೆ ಅಂದರೆ ದಿ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ, ನಾನು ದಾರಾ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಸನ್ಫ್ಲವರ್ ಎಣ್ಣೆ ಇದ್ರೂ ಸಹ ಬಳಸ್ಕೊಂಡು ಮಾಡ್ಕೊಳ್ಬೋದು. ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸನ್ಫ್ಲವರ್ ಎಣ್ಣೆಯಿಂದ ಮಾಡ್ಕೊಂಡಿದ್ರೆ. ಸೊ ಈ ರೀತಿ ನೀಟಾಗಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಜಾಸ್ತಿ ನೀರು ಹಾಕಿ ಚಪಾತಿ ಹಿಟ್ಟು ಅಷ್ಟಕ್ಕಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ತೋರಿಸ್ತೀನಿ ಆ ಹದದಲ್ಲಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಳೋದಲ್ಲ, ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. ನಾದ್ಕೊಂಡು ನಾವು ರವೆ ಹಾಕಿರೋದ್ರಿಂದ ನಾದ್ಕೊಳ್ಳೋದ್ರಿಂದ ಅಂದರೆ ಕೋಡ್ಬಳೆ ನಿಪ್ಪಟ್ಟು ಈ ರೀತಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ, ಎಲ್ಲೂ ಒಡೆಯೋದು ಇಲ್ಲ. ಸೊ ಈ ರೀತಿ 1-2 ನಿಮಿಷ ನೀಟಾಗಿ ಈ ರೀತಿ ನಾದ್ಕೊಳ್ಳಿ. ನೋಡಿ, ಈ ರೀತಿ ಕೋಡ್ಬಳೆ ಮಾಡಿದ್ರೆ ಒಡಿಬಾರ್ದು ಅಥವಾ ಅರ್ಲ್ಕೊಳ್ಬಾರ್ದು. ಸೊ ಈ ರೀತಿ ಇದ್ದರೆ ಸರಿಯಾಗಿ ಬಂದಿದೆ ಅಂತ. ಸೊ ಇದನ್ನ ನಾವೀಗ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಒಂದೇ ಶೇಪಲ್ಲಿ ನೀಟಾಗಿ ಒಂದೇ ಮೆಜರ್ಮೆಂಟಲ್ಲಿ ಕೋಡ್ಬಳೆನ ಸಹ ಮಾಡ್ಕೊಳ್ಬೋದು. ಈ ರೀತಿ ನೀಟಾಗಿ ರೌಂಡ್ ಶೇಪಾಗಿ ಮಾಡಿಕೊಂಡು ಎಲ್ಲನೂ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ. ನೋಡಿ, ಈ ರೀತಿ ಪ್ರತಿಯೊಂದೂ ಸಹ ಎಷ್ಟು ಅದ್ಭುತವಾಗಿ ಬರ್ತಾಯಿದೆ. ಸೊ ಈ ರೀತಿ ಉಂಡೆಗಳು ಮಾಡಿಕೊಂಡ್ರೆ ನಮ್ಗೆ ಮಾಡೋದಕ್ಕೂ ಸಹ ಸುಲಭ ಆಗುತ್ತೆ. ಸೊ ಕೋಡ್ಬಳೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಕೈಯಲ್ಲೇ ಈಸಿಯಾಗಿ ಈ ರೀತಿ ಕೋಡ್ಬಳೆನ ಉಜ್ಕೊಳ್ಬೇಕಾಗುತ್ತೆ. ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು, ಸೂಪರಾಗಿ ಕೋಡ್ಬಳೆ ಅಂತ ರೆಡಿ ಆಗಿಬಿಡುತ್ತೆ. ಒಂದೇ ಶೇಪಲ್ಲಿ ಬೇಕಾದರೂ ಸಹ ಈ ರೀತಿ ಮಾಡ್ಕೊಳ್ಬೋದು, ಅಥವಾ ನಮಗೆ ಚಿಕ್ಕ ಸೈಜ್ ಬೇಕಾದರೂ ಮಾಡ್ಕೊಳ್ಳೋದು, ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಳೋದು. ನಮ್ಗೆ ಇಷ್ಟ ಬಂದಿದ್ದ ಸೈಜಲ್ಲಿ ನಾವು ಕೋಡ್ಬಳೆನ ಸಹ ಇಲ್ಲಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಮಾಡ್ಕೊಳ್ಳಿ. ಅಂದರೆ ಪ್ರೆಸ್ ಮಾಡದೇ ಇದ್ದರೆ ನಮಗೆ ಒಳ್ಳೆ ಎಲ್ಲ ಬಬಲ್ಸ್ ಥರ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬರೋಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಈ ರೀತಿ ಒಂದೇ ಸಲ ಬರದೇ ಇದ್ರೂ ಪರವಾಗಿಲ್ಲ. ನಾವು ಅಷ್ಟೇ ಕಲಿತಾನೇ ಬಂದಿದ್ದು ನೀಟಾಗಿ ಪರ್ಫೆಕ್ಟ್ ಶೇಪ್ ಆಗಲಿ, ಪರ್ಫೆಕ್ಟ್ ಅಡುಗೆ, ಉಪ್ಪು ಖಾರ ಮೆಜರ್ಮೆಂಟ್ ಎಲ್ಲನೂ ಸರಿ. ನೀವು ಒಂದು ಸಲ ಟ್ರೈ ಮಾಡಿ, ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಒಂದು ಸಲನೇ ಇದು ನೀಟಾಗಿ ನೋಡಿಕೊಂಡು ನೀಟಾಗಿ ಪ್ರೋಸೆಸ್ ಮಾಡ್ಕೊಂಡ್ಬಿಟ್ರೆ ಹೊಸಬ್ರು ಸಹ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಈ ರೀತಿ ನೋಡಿ ಕ್ಲೀನಾಗಿ ಕಲ್ತ್ಕೊಂಡ್ಬಿಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸುಲಭನೂ ಸಹ ಮಾಡ್ಕೊಳ್ಳೋದು. ತುಂಬ ಗರ್ಗರಿಯಾಗಿ, ತುಂಬ ಕ್ರಿಸ್ಪಿಯಾಗಿ ಸಂಜೆ ಮಳೆ ಟೈಮಲ್ಲಿ ಅಥವಾ ಹಬ್ಬಗಳ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ, ಅಥವಾ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ತುಂಬ ಮೆಚ್ಕೊಳ್ತಾರೆ. ಅಷ್ಟು ಅದ್ಭುತವಾಗಿ ಇರುತ್ತೆ ಟೇಸ್ಟು. ಸೊ ನೋಡಿ, ನಿಪ್ಪಟ್ಟಿಗೆ ಈ ರೀತಿ ಒಂದು ಸಣ್ಣ ಉಂಡೆ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು, ಒಂದು ಬೌಲು ಅಥವಾ ನಿಮ್ಮ ಹತ್ರ ಶೇಪರ್ ಇದ್ದರೆ ಅದರ ಸಹಾಯದಿಂದ ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡೆ ಒಂದೇ ಶೇಪಲ್ಲಿ ನೀಟಾಗಿ ಬರುತ್ತೆ. ಸೊ ನಮಗೆ ಕ್ರ್ಯಾಕ್ ಬಿಡೋದು ಆ ಥರದ್ದು ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ಸೊ ಕೋಡ್ಬಳೆ ಈಗ ಡೀಪ್ ಫ್ರೈ ಚೆನ್ನಾಗಿ ಆಗ್ತಾಯಿದೆ. ಸೊ ಇನ್ನು ಸ್ವಲ್ಪ ಹಾಕಬೇಕು. ನೋಡ್ತಾ ಇದ್ದರೆ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ಯಾವ ರೀತಿ ಕೋಡ್ಬಳೆ ನಾವು ಅಂಗಡಿಲೆಲ್ಲ ತಿಂದಿರ್ತೀವಲ್ವ, ಸೊ ಆ ಕಲರಲ್ಲಿ ನಮಗಿದ್ರೆ ಸರಿಯಾಗುತ್ತೆ.
ನೋಡಿ ಈ ರೀತಿ ಗೋಲ್ಡನ್ ಕಲರ್ ಆಗಬೇಕು. ಈಗ ಪರ್ಫೆಕ್ಟಾಗಿ ಕೋಡ್ಬಳೆ ಆಗಿದೆ. ಎಣ್ಣೆನೂ ಸಹ ಜಾಸ್ತಿ ಹಿಡಿಯಲ್ಲ. ಸೊ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮಗೂ ಇನ್ಸ್ಪಿರೇಷನ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಕೋಡ್ಬಳೆ ಅಂತೂ ಹಾಗೆ ಹೋಯಿತು. ಸೊ ಈಗ ನಿಪ್ಪಟ್ಟನ್ನ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಸೇಮ್ ಬಿಸಿ ಆಗ್ತಾಯಿದೆ, ಅದೇ ಎಣ್ಣೆಲೇ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಚಿಕ್ಕದು ತೊಗೊಂಡು ಲಟ್ಸ್ಕೊಂಡಿದ್ದೀವಲ್ವ, ಸೊ ಒಂದೊಂದೇ ಹಾಕ್ಕೊಳ್ಳೋಣ. ಬಾಣಲಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಒಂದಕ್ಕೊಂದು ಅಂಟ್ಕೊಂಡ್ರೆ ಮತ್ತು ಕಷ್ಟ ಆಗುತ್ತೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಾಣಲಿಗೆ ನನಗೊಂದು 4 ನಿಪ್ಪಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ನೋಡ್ತಾ ಇದ್ರೆ ವಿಡಿಯೋ ಲೆಂತಿ ಅನಿಸ್ಬೋದು, ಬಟ್ ನಾವು ಪರ್ಫೆಕ್ಟಾಗಿ ಪ್ರತಿಯೊಂದು ಸ್ಟೆಪ್ಪನ್ನು ನೋಡ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಬರುತ್ತೆ. ಎಲ್ಲೂ ನಮಗೆ ಫ್ಲಾಫ್ ಅನ್ನೋದೇ ಇರಲ್ಲ ಈ ರೆಸಿಪಿಲಿ. ಕೋಡ್ಬಳೆಗೆ ಯಾವ ರೀತಿ ನಾವು ಕನ್ಸಿಸ್ಟಲ್ಲಿ ವಾಲ್ಯೂಮಲ್ಲಿ ಇಟ್ಕೊಂಡಿರ್ತೀವೋ ಎಣ್ಣೆಗೆ, ಸೊ ಇದಕ್ಕೂ ಸಹ ಅದೇ ವಾಲ್ಯೂಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಾಗುತ್ತೆ. ಡೀಪ್ ಫ್ರೈ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರೋದು. ಸೊ ಹಾಗಾಗಿ ನೋಡಿ, ಈ ರೀತಿ ಗೋಲ್ಡನ್ ಅಂದರೆ ಒಂಬಣ್ಣ ಬಂದರೆ ಸಾಕಾಗುತ್ತೆ ನಮಗೆ. ಅಂದರೆ ತುಂಬಾ ಬೇಗ ಆಗಿಬಿಡುತ್ತೆ. ನಾವು ಒಂದು 5 ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಉಳಿದಿರೋದನ್ನು ಸಹ ಸೇಮ್ ಹಾಗೆ ಲಟ್ಸ್ಕೊಂಡು ನೀಟಾಗಿ ಹಾಕ್ಕೋಣ. ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಕೋಡ್ಬಳೆ ಮತ್ತು ನಿಪ್ಪಟ್ಟನ್ನ ರೆಡಿಯಾಗಿ ಹೋಯಿತು. ನೋಡ್ತಾ ಇರ್ಬೋದು ನೀವು, ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ಒಮ್ಮೆ ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ, ಬೇಕು ಅಂದಾಗ ತಕ್ಷಣಕ್ಕೆ ಈ ರೀತಿ ಮಾಡ್ಕೊಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.